ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಟಾಕ್ಸಿಕ್ ಇದು ರೀಸೆಂಟ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಯಶ್ ಅಂಡ್ ಕೆ ಆರ್ ಅಡ್ವಾಣಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಗಂಗಾ ಮತ್ತು ಅವಳ ತಮ್ಮ ರಾಯ ಚಿಕ್ಕ ವಯಸ್ಸಿನಲ್ಲಿ ಅನಾಥರಾಗಿರ್ತಾರೆ. ಗಂಗಾ ತನ್ನ ಮತ್ತು ತನ್ನ ತಮ್ಮ ರಾಯನ ಜೀವನಕ್ಕೋಸ್ಕರ ಗೋವಾದ ಒಂದು ಲೋಕಲ್ ಡ್ರಗ್ ಮಾಫಿಯಾ ಗ್ಯಾಂಗ್ ಲೀಡರ್ ಸ್ಯಾಲ್ವೆಡಾರ್ ನ ಗ್ಯಾಂಗ್ ಸೇರಿ ತನ್ನ ಜೀವನವನ್ನೇ ತನ್ನ ತಮ್ಮನಿಗೋಸ್ಕರ ಮುಡುಪಾಗಿಟ್ಟಿರ್ತಾಳೆ. ಹಾಗೂ ಅವಳ ತಮ್ಮ ರಾಯ ದೊಡ್ಡ ಡಾನ್ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿರ್ತಾಳೆ. ಮುಂದೆ ಬೆಳೆದು ದೊಡ್ಡವನಾದ್ಮೇಲೆ ರಾಯ ಅವನ ಅಕ್ಕ ಗಂಗಾಳ ಆಸೆಯನ್ನ ಈಡೇರಿಸುವಂತಹ ಹಾದಿಯಲ್ಲಿ ಏನೇನೆಲ್ಲ ಕಳ್ಕೋಬೇಕಾಗಿ ಬರುತ್ತೆ. ಮಾನಸಿಕವಾಗಿ ಅವನು ಅನುಭವಿಸಬೇಕಾದಂತಹ ಪಾಪ ಪ್ರಜ್ಞೆಗಳಾದ್ರೂ ಎಂತದ್ದು, ಹಾಗೂ ಎಲ್ಲಾ ರೀತಿಯ ಗಿಲ್ಟ್ ಫೀಲಿಂಗ್ ಗಳಿಂದಾಗಿ ಅವನ ಎಮೋಷನ್ಸ್ ಫೈನಲ್ ಆಗಿ ಟಾಕ್ಸಿಕ್ ಆಗೋದಾದ್ರೂ ಹೇಗೆ ಅನ್ನೋದೇ ಈ ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಯಶಸ್ ರಾಯ ಅಂಡ್ ಅವನ ಮಗ ಟಿಕೆಟ್ ಎರಡೂ ಕ್ಯಾರೆಕ್ಟರ್ಸ್ ಅಲ್ಲೂ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಂತೂ ಯಶ್ ಅವರ ಆಕ್ಟಿಂಗ್ ಆ ಎಫರ್ಟ್ಸ್ 100ಗೆ 200% ಕೊಟ್ಟಿರೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ. ಇನ್ನು ನಯನತಾರಾ ಆಸ್ ಗಂಗಾ ಅವರ ಆಕ್ಟಿಂಗ್ ಎಕ್ಸಲೆಂಟ್ ಆಗಿ ಬಂದಿದೆ. ಕಿಯಾರಾ ಅಡ್ವಾಣಿ ಆಸ್ ರಾಯಾಸ್ ಲವ್ ಇಂಟ್ರೆಸ್ಟ್ ನಾದಿಯಾ ಪ್ರತಿ ಸೀನ್ ಅಲ್ಲೂ ಆಕ್ಟಿಂಗ್ ವೈಸ್ ಲಿಟರಲಿ ನುಂಗು ನೀರು ಕುಡಿದಿದ್ದಾರೆ ಅಂತ ಹೇಳ್ಬೋದು. ಆ ಲೆವೆಲ್ ಗೆ ಬಂದಿದೆ ಅವ್ರ ಆಕ್ಟಿಂಗ್. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಗ್ಯಾಂಗ್ಸ್ಟರ್ ಡ್ರಾಮಾನೇ ಆದ್ರೂ ಆ ಸ್ಟೋರಿಯಲ್ಲಿ ಯೂಸ್ ಆಗಿರುವಂತಹ ಸೈಕಾಲಜಿಕಲ್ ಟ್ವಿಸ್ಟ್ ಐಡಿಯಾ ನನಗೆ ಲೈಕ್ ಆಯ್ತು. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲ್ಮ್ ರಾಯ ಕ್ಯಾರೆಕ್ಟರ್ ನ ಇಂಟ್ರಡಕ್ಷನ್ ಸೀನ್ ಮತ್ತೆ ಅದಾದ್ಮೇಲೆ ಬರುವಂತಹ ಒಂದು ಫೈಟ್ ಸೀಕ್ವೆನ್ಸ್, ನೆಕ್ಸ್ಟ್ ಬರುವಂತಹ ಲೇಡೀಸ್ ಫೈಟ್ ಸೀಕ್ವೆನ್ಸ್ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಯೂನಿಕ್ ಆಗಿ ಬಂದಿದೆ. ಸಬಾಯಿ ಸಾಂಗ್ ಮತ್ತೆ ಆ ಸಾಂಗಿನ ಮುಂಚೆ ಬರುವಂತಹ ನಾದಿಯಾ ಮತ್ತು ರಾಯ ಮತ್ತೆ ನಡೆಯುವಂತಹ ಕಾನ್ವರ್ಸೇಷನ್, ಈ ಎಲ್ಲಾ ಪಾಯಿಂಟ್ಸ್ ನನಗೆ ವರ್ಕ್ ಆಯ್ತು. ಕೆಲವೊಂದು ಡೈಲಾಗ್ಸ್ ಓವರ್ ಪೊಯೆಟಿಕ್ ಅಂತ ಅನ್ಸಿದ್ರು ಮೋಸ್ಟ್ ಆಫ್ ದ ಡೈಲಾಗ್ಸ್ ಮೀನಿಂಗ್ಫುಲ್ ಅಂಡ್ ಪಂಚಿಂಗ್ ಆಗಿ ಬಂದಿದೆ. ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರುವಂತಹ ನಾದಿಯಾ ಅಂಡ್ ಗಂಗಾ ಫೇಸ್ ಆಫ್ ಸೀನು, ಆ ಸೀನ್ ಅಲ್ಲಿ ಎಮೋಷನ್ಸ್ ಪೀಕ್ ಗೆ ಹೋಗಿದೆ. ಆ ಸೀನ್ ಅಲ್ಲಿ ಆಡಿಯನ್ಸ್ ಗೆ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ. ಇದಿಷ್ಟು ಫಸ್ಟ್ ಹಾಫ್ ಅಲ್ಲಿ ನನಗೆ ವರ್ಕ್ ಆಗಿದ್ದು. ಆ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಬರುವಂತಹ ಗಂಗಾ ಮತ್ತು ರಾಯನ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ನನಗೆ ವರ್ಕ್ ಆಗ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ನನಗೆ ವರ್ಕ್ ಆಗಿದ್ರಿಂದ ಫಿಲಂ ನನಗೆ ಎಲ್ಲೂ ಸಹ ಬೋರ್ ಮಾಡಲಿಲ್ಲ, ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ದ ಫಿಲಂ ತಂದೆ ಮತ್ತು ಮಗ ಎರಡು ಕ್ಯಾರೆಕ್ಟರ್ಸ್ ನ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಮಾಡಿರೋದು ನನಗೆ ಲೈಕ್ ಆಯ್ತು. ಅಂದ್ರೆ ಆ ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿ ಬರುವಂತಹ ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡ್ಸ್. ತಂದೆದು ಸ್ಟ್ಯಾಂಡರ್ಡ್ ಡೆಲಿವರಿ ಕ್ಯಾರೆಕ್ಟರ್ ಆದ್ರೆ ಮಗಂದು ಮರ್ಕ್ಯೂರಿ ತರ ಯಂಗ್ ಅಂಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್. ನಾನು ಆಗ್ಲೇ ಹೇಳ್ದಂಗೆ ಎರಡು ಶೇಡ್ಸ್ ಅಲ್ಲೂ ಯಶ್ ಅವರ ಪರ್ಫಾರ್ಮೆನ್ಸ್ ಪೀಕ್ ಗೆ ಹೋಗಿದೆ. 100ಗೆ 200% ಎಫರ್ಟ್ಸ್ ಹಾಕಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಸೈಕಾಲಜಿಕಲ್ ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನನಗೆ ಅದು ವರ್ಕ್ ಆಯ್ತು. ಒಬ್ಬ ಮನುಷ್ಯನಿಗೆ ಗಿಲ್ಟ್ ಫೀಲಿಂಗ್ ಅನ್ನೋದು ದ್ವೇಷಕ್ಕಿಂತಲೂ ಎಷ್ಟು ಡೇಂಜರಸ್ ಅನ್ನೋದನ್ನ ಡೈರೆಕ್ಟರ್ ಈ ಫಿಲ್ಮ್ ಮೂಲಕ ಹೇಳಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಇನ್ನು ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ದ ಫಿಲ್ಮ್ ನನಗೆ ಬೋರಿಂಗ್ ಫೀಲ್ ಕೊಡ್ಲಿಲ್ಲ, ನನಗೆ ಡೀಸೆಂಟ್ ವಾಚ್ ಆಗಿತ್ತು. ಫಸ್ಟ್ ಹಾಫ್ ಬರೀ ಗ್ಯಾಂಗ್ಸ್ಟರ್ ಡ್ರಾಮಾ ಆದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಸೈಕಾಲಜಿಕಲ್ ಪ್ಲಸ್ ಗ್ಯಾಂಗ್ಸ್ಟರ್ ಎರಡನ್ನೂ ಬ್ಲೆಂಡ್ ಮಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ತುಂಬಾನೇ ನೆಗೆಟಿವ್ಸ್ ನೋಡ್ತಾ ಇದ್ದೀನಿ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಈ ಫಿಲ್ಮ್ ಆಕ್ಚುಲಿ ಚೆನ್ನಾಗಿದೆ. ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸ್ ಕನ್ನಡ ಫಿಲ್ಮ್ ನ ಟಾರ್ಗೆಟ್ ಮಾಡೋದು ಅರ್ಥ ಆಗುತ್ತೆ, ಆದ್ರೆ ಯಾಕೋ ಒಂದಷ್ಟು ಕನ್ನಡಿಗರನ್ನೇ ಈ ಫಿಲ್ಮ್ ಅರ್ಥ ಆಗದೇನೆ ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ನಾನು ಯಾವುದೇ ರಿವ್ಯೂಯರ್ಸ್ ಆದ್ರೂ ಅಷ್ಟೇನೆ, ಯಾವುದೇ ಫಿಲ್ಮ್ ನ ರಿವ್ಯೂ ಮಾಡೋಕ್ಕಿಂತ ಮುಂಚೆನೆ ಫಿಲ್ಮ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ನೋಡಿ ಅರ್ಥ ಮಾಡ್ಕೊಂಡು ರಿವ್ಯೂ ಮಾಡಿ, ಅನ್ನೆಸೆಸರಿಯಾಗಿ ನೆಗೆಟಿವ್ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ಇನ್ನು ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಟಾಪ್ ನಾಚ್ ಆಗಿ ಬಂದಿದೆ. ಆಕ್ಷನ್ ಸೀಕ್ವೆನ್ಸಸ್ ಮಸ್ತಾಗಿ ಬಂದಿದೆ. ಒಂದೇನಪ್ಪಾ ಅಂತ ಹೇಳಿದ್ರೆ ನನಗನ್ಸಿದ್ದು ಫ್ರಾಂಕ್ ಆಗಿ ವೈಲೆನ್ಸ್ ಅನ್ನು ಸ್ವಲ್ಪ ಕಮ್ಮಿ ಮಾಡಬಹುದಾಯ್ತು. ಇದಿಷ್ಟನ್ನು ಬಿಟ್ರೆ ಓವರ್ ಆಲ್ ಆಗಿ ನನಗೆ ಈ ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 3.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಸೈಕಾಲಜಿಕಲ್ ಆಕ್ಷನ್ ಥ್ರಿಲ್ಲರ್ ಮೂವೀಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲ್ಮ್ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.